ಪುಟ್ಟ ಗೌರಿ ಮದುವೆ ಭಾಗ 54. ಅದು ಏನಂದರೆ, ಈ ಗೌರಿ ನಮ್ಮ ಅಜ್ಜಿ ಮನೆಯಲ್ಲಿ ಮನೆ ಕೆಲಸದವಳು. ಇವಳನ್ನೇನು ಶ್ರೀಮಂತರ ಮನೆ ಹುಡುಗಿ ಅಂತ ಅಂದ್ಕೊಂಡ್ರಾ? ಪಾಪ, ನೀವೆಲ್ಲ ಅವಳು ಹಾಕಿರೋ ಕಾಸ್ಟ್ಲಿ ಡ್ರೆಸ್ ನೋಡಿ ಮೋಸ ಹೋದ್ರಿ ಅಂತ ಕಾಣಿಸುತ್ತೆ. ಆ ಡ್ರೆಸ್ನ ನಮ್ಮ ಅಜ್ಜಿ ನನಗೆ ಅಂತ ಕೊಡಿಸಿದ್ರು. ನನಗೆ ಈ ಟ್ರೆಡಿಷ್ನಲ್ ಡ್ರೆಸ್ಗಳು ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಬೇಡ ಅಂತ ಹೇಳಿ ಎಲ್ಲನೂ ಅಲ್ಲೇ ಬಿಟ್ಟಿದ್ದೆ. ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಮ್ಮ ಅಜ್ಜಿ ನಾನು ರಿಜೆಕ್ಟ್ ಮಾಡಿ ಇಟ್ಟಿದ್ದ ಬಟ್ಟೆಗಳನ್ನು ಇವಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಜೋರಾಗಿ ನಗೋದಕ್ಕೆ ಶುರು ಮಾಡಿದಳು. ಗೌರಿ ಒಬ್ಬ ಮನೆ ಕೆಲಸದವಳು ಅಂತ ತಿಳಿಯುತ್ತಿದ್ದಂತೆ ಅಲ್ಲಿ ಇದ್ದವರ ಮನಸ್ಸೇ ಬದಲಾಗಿ ಹೋಯಿತು. ನಾವು ಇಷ್ಟೋ ತನಕ ಮನೆ ಕೆಲಸದವಳ ಜೊತೆ ಊನಲ್ಲಿ ಊಟ ಮಾಡಿದ್ವಾ? ಚೀಚಿ, ನೀನು ಮೊದಲೇ ಹೇಳಬೇಕು ತಾನೇ ನಾನು ಮನೆ ಕೆಲಸದವಳು ಅಂತ. ನಾವು ಎಲ್ಲೋ ಹಳ್ಳಿ ಹುಡುಗಿ ಆದ್ರೂ ಯಾವುದೋ ರಿಚ್ ಫ್ಯಾಮಿಲಿಗೆ ಸೇರಿದವಳು ಅಂತ ಅಂದ್ಕೊಂಡಿದ್ವಿ. ಈ ಹಳ್ಳಿನಲ್ಲಿ ಇರ್ತಾರಲ್ಲ ಪಟೇಲರು, ಜಮೀನ್ದಾರರು ಆ ಥರ. ಆದರೆ ನಿನ್ನಂಥ ಮನೆ ಕೆಲಸದವಳ ಹತ್ರ ಫ್ರೆಂಡ್ಶಿಪ್ ಮಾಡೋಕ್ಕೆ ಬಂದಿದ್ದೇವೆ ಅಂದರೆ ನಮಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿದವರೇ ತಮ್ಮ ಬಾಕ್ಸಲ್ಲಿ ಇದ್ದ ಊಟವನ್ನೆಲ್ಲ ಅಲ್ಲಿಯೇ ಇದ್ದ ಡಸ್ಟ್ಬಿನ್ಗೆ ಹಾಕುತ್ತಾರೆ. ನೀವು ಮಾಡ್ತಾ ಇರೋದು ಸರಿ ಇಲ್ಲ ಕಣ್ರೆ. ಅವಳು ಮನೆ ಕೆಲಸದವಳಾದರೆ ಏನಂತೆ? ಅವಳು ಕೂಡ ನಮ್ಮ ಥರಾನೇ ಮನುಷ್ಯಳು ತಾನೇ. ಯಾವ ಪ್ರಾಣಿ ಪಕ್ಷಿಯಲ್ಲೂ ಇಲ್ಲದ ಭೇದ, ಈ ಕೀಳಿರಿಮೆ ಮನುಷ್ಯನಲ್ಲಿ ಯಾಕೆ ಹುಟ್ಕೋತು? ನನಗಂತೂ ಗೊತ್ತಿಲ್ಲ. ಅವರ ಗುಂಪಿನಲ್ಲಿ ಇದ್ದ ರೋಹಿಣಿ ಹೇಳಿದಳು. ಇವಳು ಯಾವಾಗಲೂ ಇದೇ ರೀತಿ ಲೆಕ್ಚರ್ ಕೊಡೋದಕ್ಕೆ ಶುರು ಮಾಡ್ಕೊಬಿಡ್ತಾಳೆ. ಹೇಳ್ಕೊಳ್ಳೋದಕ್ಕೆ ದೊಡ್ಡ ಶ್ರೀಮಂತರ ಮನೆ ಹುಡುಗಿ, ಆಡೋದೆಲ್ಲ ಮಿಡಲ್ ಕ್ಲಾಸ್ ಥರ. ಅಲ್ಲಿಯೇ ಇದ್ದ ಮತ್ತೊಬ್ಬಳು ವ್ಯಂಗ್ಯವಾಗಿ ಹೇಳಿದಳು. ನನಗೆ ಅನಿಸುತ್ತೆ ಇವರ ಫ್ಯಾಮಿಲಿಯವರು ಕೂಡ ಈ ಥರ ಮನೆ ಕೆಲಸ ಮಾಡಿ ಹಾಗೇನೆ ಶ್ರೀಮಂತರು ಆದರು ಅಂತ. ಮತ್ತೊಬ್ಬಳು ಹೇಳಲು ಎಲ್ಲರೂ ಜೋರಾಗಿ ನಗುತ್ತಾರೆ. ಅಷ್ಟರಲ್ಲಿ ಅವರ ಮಾತಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಸದ್ದು ಕೇಳಲು ಎಲ್ಲರೂ ಆ ಕಡೆ ತಿರುಗಿ ನೋಡಲು ಯಶವಂತ್ ಬಂದಿರುತ್ತಾನೆ. ಅಬ್ಬಾ ಅಬ್ಬಾ, ಎಂಥ ಥಿಂಕಿಂಗ್ ಪವರ್ ಇದೆ ನಿಮಗೆ! ಅದಕ್ಕೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಒಬ್ಬರ ಬಗ್ಗೆ ಆಡ್ಕೊಂಡು ನಗದೇ ಇದ್ದರೆ ತಿಂದಿದ್ದು ಜೀರ್ಣ ಆಗಲ್ವಾ? ಹೇಯ್, ಯಾವಳೆ ಅವಳು ಮನೆ ಕೆಲಸದವರು ಅಂತ ಕೀಳಾಗಿ ನೋಡ್ತಾ ಇರೋದು? ಆ ಮನೆ ಕೆಲಸದವರು ನಿಮ್ಮ ಮನೆಗೆ 3 ದಿನ ಬಂದಿಲ್ಲ ಅಂದರೆ ನಿಮ್ಮ ಮನೆಗಳು ತಿಪ್ಪೆಗುಂಡಿಯಾಗಿರುತ್ತೆ ಅನ್ನೋದನ್ನು ಮರಿಬೇಡಿ. ಈ ಹುಡುಗಿ ಮನೆ ಕೆಲಸದವಳು ಅಂದ ಮಾತ್ರಕ್ಕೆ ಅವಳು ಕೊಟ್ಟಿದ್ದ ಊಟನ ಡಸ್ಟ್ಬಿನ್ಗೆ ಹಾಕಿದ್ರಾ? ಏನೋ ನಿಮ್ಮ ಮನೆಗಳಲ್ಲಿ ಅಡುಗೆ ಮಾಡೋದಕ್ಕೆ ಎಲಿಜಬೆತ್ ರಾಣಿ ಬರ್ತಾಳ? ಇದೇ ಅಡುಗೆ ಕೆಲಸದವ್ರು ತಾನೇ ಮಾಡಿಕೊಡೋದು. ಚೆನ್ನಾಗಿದೆ ಅಂತ ಚಪ್ಪರ್ಸ್ಕೊಂಡು ತಿಂತೀರಾ? ಆವಾಗ ಗೊತ್ತಾಗಲ್ವಾ ನಿಮಗೆ ಇದು ಮನೆ ಕೆಲಸದವರು ಮಾಡಿರೋ ಅಡುಗೆ ಅಂತ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಇನ್ನೊಂದು ಸಾರಿ ಆ ಹುಡುಗಿ ಬಗ್ಗೆ ಏನಾದರೂ ಕಾಲೇಜ್ ಕ್ಯಾಂಪಸ್ಸಲ್ಲಿ ಆಗಲಿ ಹೊರಗಡೆ ಆಗಲಿ ಮಾತನಾಡಿದ್ರೆ ನಿಮ್ಮ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಹೋಗಿ ಇಲ್ಲಿಂದ ಎಂದು ಜೋರಾಗಿ ಹಬ್ಬರಿಸಿದನು ಯಶವಂತ್ ಮಾತು ಕೇಳಿದ ಹುಡುಗಿಯರಿಗೆಲ್ಲ ಭಯವಾಗಿತ್ತು. ಅದೂ ಅಲ್ಲದೆ ಅವನು ಸ್ಟೂಡೆಂಟ್ ಪ್ರೆಸಿಡೆಂಟ್ ಬೇರೆ. ಇದೇ ವಿಚಾರವಾಗಿ ಕಂಪ್ಲೇಂಟ್ ಮಾಡಿದರೆ ಅದು ಅವರ ಪೇರೆಂಟ್ಸ್ವರೆಗೂ ಹೋಗುತ್ತೆ ಅನ್ನೋದು ಚೆನ್ನಾಗೇ ಗೊತ್ತಿತ್ತು. ಇಷ್ಟು ದಿನ ಅವನನ್ನು ಇಂಪ್ರೆಸ್ ಮಾಡಬೇಕು ಅಂತ ಸರ್ಕಸ್ ಮಾಡುತ್ತಿದ್ದವರಿಗೆ ಈ ದಿನ ಅವನ ಕಡೆಯಿಂದ ಚೀಮಾರಿಯಾಗಿತ್ತು. ರೋಹಿಣಿ ಒಬ್ಬಳನ್ನು ಬಿಟ್ಟು ಉಳಿದವರೆಲ್ಲ ಹೊರಟು ಹೋಗಿದ್ದರು. ಗೌರಿ ಹತ್ತಿರ ಬಂದ ಯಶವಂತ್, ನಿನಗೆ ಬೆಳಗ್ಗೆನೇ ಹೇಳಿದ್ದೇನೆ, ಈ ಕಾಲೇಜಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾತಾಡೋದನ್ನು ಕಲ್ತ್ಕೋ ಅಂತ. ನೀನು ಇದೇ ಥರ ಇನ್ನೆಸೆಂಟಾಗಿ ಇದ್ದರೆ ಖಂಡಿತ ಅವರು ನಿನ್ನನ್ನು ಕೆಳಗಡೆ ಹಾಕಿ ತುಳಿದು ಬಿಡ್ತಾರೆ. ನಿನ್ನನ್ನು ನೀನು ಕಾಪಾಡಿಕೊಳ್ಳೋದನ್ನು ಕಲಿತುಕೊಳ್ಳೋದು ಯಾವಾಗ ಎಂದು ಚೆನ್ನಾಗಿ ಬೈದನು. ಅವನ ಕಡೆ ಕಣ್ಣನ್ನು ಪಿಲಿ ಬಿಡುತ್ತಾ, ನಾನು ಯಾಕೆ ಕಲ್ತ್ಕೋಬೇಕು? ನನ್ನನ್ನು ಕಾಪಾಡೋದಕ್ಕೆ ಅಂತಲೇ ನೀನು ಇದೆಯಲ್ಲ ಅಣ್ಣ ಅಂದವಳೆ ತನ್ನ ಬ್ಯಾಗ್ ತೆಗೆದುಕೊಂಡು ಅಲ್ಲಿಂದ ಓಡಿಬಿಟ್ಟಳು. ಅಲ್ಲಿಯೇ ಇದ್ದ ರೋಹಿಣಿ ಹತ್ತಿರ ಬಂದವನೇ, ಗೌರಿ ಬಗ್ಗೆ ನೀವಾದರೂ ಸ್ವಲ್ಪ ಕೇರ್ ಮಾಡಿ. ನೀವು ಅವಳ ಪರವಾಗಿ ಮಾತನಾಡಿದ್ದು ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ಈ ಥರ ಕ್ಯಾಂಪಸ್ಸಲ್ಲಿ ಇದ್ದಾಗ ನಾನೇನೋ ಸೇವ್ ಮಾಡಬಹುದು, ಆದರೆ ಕ್ಲಾಸ್ ರೂಮ್ಗಳಲ್ಲಿ
ಇರಬೇಕಾದ್ರೆ ಏನಾದರೂ ಕಿತಾಪತಿ ಮಾಡ್ತಾರೆ. ದಯವಿಟ್ಟು ಆ ಥರ ಏನಾದರೂ ಆದರೆ, ನಿಮಗೇನಾದರೂ ಗೊತ್ತಾದರೆ ನನಗೆ ಇನ್ಫಾರ್ಮ್ ಮಾಡಿ ಎಂದನು. ರೋಹಿಣಿ ಅವನನ್ನೇ ಒಂದು ಅದ್ಭುತದಂತೆ ನೋಡುತ್ತಾ ನಿಂತಿದ್ದಳು. ತನ್ನ ಮಾತಿಗೆ ಏನೂ ರಿಯಾಕ್ಟ್ ಮಾಡದೆ ತನ್ನನ್ನೇ ನೋಡುತ್ತಾ ನಿಂತಿದ್ದವಳ ಮುಖದ ಮೇಲೆ ಚಿಟಿಕೆ ಹೊಡೆದು, ಹಲೋ ಮಿಸ್, ಎಲ್ಲಿ ಕಳೆದು ಹೋಗಿದ್ದೀರಾ? ನಾನು ಹೇಳಿದ್ದು ಅರ್ಥ ಆಯ್ತಾ ಎಂದನು. ರೋಹಿಣಿ ಕೂಡ ಬಾಯಿ ಬಿಟ್ಟು ಏನು ಹೇಳದೆ ಅರ್ಥ ಆಯಿತು ಎನ್ನುವಂತೆ ತಲೆ ಆಡಿಸಿದಳು. ಸರಿ, ಕ್ಲಾಸ್ಗೆ ಟೈಮ್ ಆಯಿತು, ಹೊರಡಿ ಅಂತ ಹೇಳಿದವನೇ ಅಲ್ಲಿಂದ ಹೊರಟು ಬಿಟ್ಟನು. ಯಶವಂತ್ ಇಡೀ ಕಾಲೇಜಿನ ಹುಡುಗಿಯರ ಕ್ರಶ್ ಆಗಿದ್ದ. ಅವನನ್ನು ಮಾತನಾಡಿಸಲು ಎಷ್ಟೋ ಜನ ಹುಡುಗಿಯರು ನಾ ಮುಂದು ತಾ ಮುಂದು ಅಂತ ಪ್ರಯತ್ನಿಸಿದರೂ ಅವನು ಯಾರ ಕೈಗೂ ಸಿಗುತ್ತಿರಲಿಲ್ಲ. ಈ ದಿನ ಅವನೇ ಬಂದು ರೋಹಿಣಿಯನ್ನು ಮಾತನಾಡಿಸಿದ್ದು ಅವಳಿಗೆ ಎಲ್ಲಿಲ್ಲದ ಸಂತೋಷವಾಗಿತ್ತು. ಅವಳಿಗೆ ಸ್ಪಷ್ಟವಾದ ವಿಚಾರ ಏನು ಅಂದರೆ, ಗೌರಿ ಜೊತೆಯಲ್ಲಿ ಇದ್ದರೆ ಇನ್ಮೇಲೆ ಯಶವಂತ್ ದಿನ ತನ್ನನ್ನು ಮಾತನಾಡಿಸುತ್ತಾನೆ ಅಂತ ಅಂದುಕೊಂಡಳು. ರೋಹಿಣಿ ಸ್ವಭಾವತಃ ಒಳ್ಳೆಯ ಹುಡುಗಿ. ಅವರ ಮನೆಯವರು ಕೋಟ್ಯಾಧೀಶ್ವರರು ಆಗಿದ್ದರೂ ಸಹ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದರು. ಅವಳ ತಂದೆ ತಾಯಿ ಕೂಡ ಮನೆ ಕೆಲಸದವರನ್ನು ತಮ್ಮ ಸ್ವಂತದವರಂತೆ ನೋಡಿಕೊಳ್ಳುತ್ತಿದ್ದರು. ಇದನ್ನು ನೋಡುತ್ತಾ ಬೆಳೆದಿದ್ದ ರೋಹಿಣಿ ಕೂಡ ಮನೆ ಕೆಲಸದವರಿಗೆ ರೆಸ್ಪೆಕ್ಟ್ ಕೊಡುತ್ತಿದ್ದಳು. ಇದೇ ಕಾರಣಕ್ಕೆ ಅವರೆಲ್ಲ ಗೌರಿಯನ್ನು ಕೀಳಾಗಿ ನೋಡುವಾಗ ಅವಳ ಪರವಾಗಿ ಅವಳು ಮಾತನಾಡಿದ್ದು. ಲಂಚ್ ಅವರ್ ಮುಗಿದು ಎಲ್ಲ ಸ್ಟೂಡೆಂಟ್ಸ್ ಮತ್ತೆ ಕ್ಲಾಸ್ ರೂಮಿಗೆ ಬಂದಿದ್ದರು. ಪಾರ್ಕಿನಲ್ಲಿ ಆದ ಗಲಾಟೆ ಆಗಲೇ ಕ್ಲಾಸಿನಲ್ಲಿ ಇದ್ದವರಿಗೆ ಎಲ್ಲರಿಗೂ ತಿಳಿದಿತ್ತು. ಕೆಲವರಿಗೆ ಗೌರಿ ಮನೆ ಕೆಲಸದವಳು ಅನ್ನೋದು ದೊಡ್ಡ ಮ್ಯಾಟರ್ ಆಗಿತ್ತು. ಏಕೆಂದರೆ ಮನೆ ಕೆಲಸದವರು ಯಾರು ಅಂತಹ ದೊಡ್ಡ ಕಾಲೇಜಿನಲ್ಲಿ ಓದಬಾರದು ಅನ್ನೋ ಮನಸ್ಥಿತಿಯವರದು. ಅಲ್ಲಿ ಏನಿದ್ದರೂ ತಮ್ಮಂಥ ಶ್ರೀಮಂತ ಮಕ್ಕಳು ಮಾತ್ರ ಓದಬೇಕು ಅನ್ನೋದು ಅವರ ವಾದ. ಆದರೆ ಕೆಲವರದು ಅದನ್ನು ಇಗ್ನೋರ್ ಮಾಡಿದ್ದರು. ಅವಳು ಮನೆ ಕೆಲಸದವಳು ಆದರೆ ಏನಂತೆ, ಅವಳ ಸ್ನೇಹ ಮಾಡಿದರೆ ನಮಗೆ ಓದಿನಲ್ಲಿ ಸಹಾಯ ಮಾಡ್ತಾಳೆ, ಇನ್ನು ಯಾವ ರೀತಿ ನಾವು ಅವಳಿಂದ ಸಹಾಯ ಪಡ್ಕೋಬಹುದು ಅನ್ನೋದನ್ನು ಯೋಚಿಸುತ್ತಿದ್ದರು. ಯಶವಂತ್ ಹುಡುಗಿಯರಿಗೆ ಎಚ್ಚರಿಕೆ ಕೊಟ್ಟಿದ್ದರಿಂದ ಅವಳನ್ನು ಕೆಣಕಲು ಯಾರೂ ಹೋಗಲಿಲ್ಲ. ರೋಹಿಣಿ ಮಾತ್ರ ಗೌರಿಯ ಜೊತೆಯಲ್ಲೇ ಕುಳಿತುಕೊಂಡಳು. ಈ ಒಂದು ತಿಂಗಳಲ್ಲಿ ಎಷ್ಟು ಪಾಠ ಆಗಿದೆ, ಎಷ್ಟು ನೋಟ್ಸ್ ಕೊಟ್ಟಿದ್ದಾರೆ ಅಂತ ತಿಳಿದುಕೊಂಡ ಗೌರಿ ರೋಹಿಣಿ ಹತ್ತಿರ ಇದ್ದ ನೋಟ್ಸ್ಗಳನ್ನು ತೆಗೆದುಕೊಂಡಳು. ರೋಹಿಣಿಯವರೇ, ಇದನ್ನೆಲ್ಲ ಬರೆದು 2 ದಿನದಲ್ಲಿ ನಿಮಗೆ ವಾಪಸ್ ತಂದು ಕೊಡ್ತೀನಿ ಎಂದಳು. ಏ ಗೌರಿ, ಈ ಅವರೇ ಗಿವರೇ ಎಲ್ಲ ಬೇಡ. ಲಕ್ಷಣವಾಗಿ ರೋಹಿಣಿ ಅಂತ ಏಕವಚನದಲ್ಲೇ ಕರೆದು ಮಾತನಾಡಿಸು ಸಾಕು. ನಾವಿಬ್ಬರು ಒಂದೇ ವಯಸ್ಸಿನವರು, ಒಂದೇ ಕ್ಲಾಸಿನವರು, ಜೊತೆಗೆ ಫ್ರೆಂಡ್ಸ್ಗಳು ಕೂಡ ಎಂದಳು. ಸರಿ ರೋಹಿಣಿಯವರೇ, ಸಾರಿ ರೋಹಿಣಿ, ಇನ್ಮೇಲೆ ನಿನ್ನನ್ನು ಏಕವಚನದಲ್ಲೇ ಮಾತಾಡಿಸ್ತೀನಿ, ಸರಿನಾ ಎಂದಳು. ದಟ್ಸ್ ಲೈಕ್ ಎ ಗುಡ್ ಗರ್ಲ್ ಎಂದು ಹೇಳಿ ಅವಳ ಕೆನ್ನೆ ಹಿಂಡಿದಳು. ಆಮೇಲೆ ಇನ್ನೊಂದು ವಿಚಾರ ಗೌರಿ, ನೀನು ಇಷ್ಟೊಂದು ನೋಟ್ಸ್ನ ಕೈಯಲ್ಲಿ ಬರೆಯೋಕ್ಕೆ ತುಂಬ ಕಷ್ಟ ಆಗಬಹುದು. ಅದಕ್ಕೆ ಅದರ ಬದಲು ಜೆರಾಕ್ಸ್ ಮಾಡಿಸಿಕೊಂಡು ಬಿಡು ಎಂದಳು. ಬೇಡ ರೋಹಿಣಿ, ನೋಟ್ಸ್ನ ಕೈಯಲ್ಲೇ ಬರೀತೀನಿ, ಅದರಿಂದ ರೀಕಾಲ್ ಮಾಡ್ದಂಗೆ ಆಗುತ್ತೆ. ನಮ್ಮ ಸರ್ ಹೇಳ್ತಾ ಇದ್ರು, 10 ಸಾರಿ ಓದೋದಕ್ಕಿಂತ 1 ಸಾರಿ ಬರೆಯೋದು ಉತ್ತಮ ಅಂತ. ಪರವಾಗಿಲ್ಲ, ಡೈಲಿ ಒಂದೊಂದು ಸಬ್ಜೆಕ್ಟ್ ಅಂದರೆ 1 ವಾರದಲ್ಲಿ ಬರೆದು ಮುಗಿಸ್ತೀನಿ. ನೀನು ನನಗೆ ಎಲ್ಲ ನೋಟ್ಸ್ ಕೊಡೋದು ಬೇಕಾಗಿಲ್ಲ, ಡೈಲಿ ಒಂದೊಂದು ಸಬ್ಜೆಕ್ಟ್ ಕೊಡು ಸಾಕು, ಆಗ ನಿನಗೂ ಪ್ರಾಬ್ಲಮ್ ಆಗಲ್ಲ ಎಂದಳು. ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆ ರೀತಿ ಹೇಳಿಲ್ಲ ಗೌರಿ, ಪಾಪ ನೀನು ಬರೆದು ಕೈ ನೋಯಿಸ್ಕೋತೀಯ ಅಂತ ಹೇಳಿದ್ದು ಅಷ್ಟೆ. 1 ವಾರ ಯಾಕೆ, 1 ತಿಂಗಳೇ ನೋಟ್ಸ್ ಇಟ್ಕೋ, ನನ್ನದೇನು ಅಭ್ಯಂತರ ಇಲ್ಲ. ನನ್ನ ಹತ್ರ ಗೈಡ್ ಎಲ್ಲ ಇದೆ, ಓದ್ಕೊಳ್ಳೋ ಟೈಮಲ್ಲಿ ಅದರಲ್ಲೇ ನಾನು ಓದ್ಕೋತೀನಿ ಎಂದಳು. ಅಷ್ಟರಲ್ಲಿ ಅವರ ಮಾತಿಗೆ ಫುಲ್ ಸ್ಟಾಪ್ ಇಡುವಂತೆ ಕನ್ನಡ ಲೆಕ್ಚರರ್
ಕ್ಲಾಸ್ ರೂಮಿಗೆ ಬಂದರು. ಅವರು ಹೋದ ತರಗತಿಯಲ್ಲಿ ಹಳೆಗನ್ನಡದ ಒಂದು ಪದ್ಯ ಓದಿಕೊಂಡು ಬರಲು ಹೇಳಿದ್ದರು. ಮಕ್ಕಳೇ, ನೀವೆಲ್ಲ ನಾನು ಹೇಳಿದ್ದ ಪದ್ಯಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀರಿ ತಾನೇ ಎಂದರು. ಎಲ್ಲರೂ ಮುಖವನ್ನು ಒಂದು ರೀತಿಯಾಗಿ ಇಟ್ಟುಕೊಂಡಿದ್ದನ್ನು ನೋಡಿ, ಯಾಕೋ ನೋಡಿದ್ರೆ ಯಾರೂ ರೆಡಿನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೋಗಲಿ, ಪರವಾಗಿಲ್ಲ, ನೋಡ್ದಲೇ ಬೇಡ, ನೋಡ್ಕೊಂಡಾದರೂ ಪದ್ಯನ ರೀಡ್ ಮಾಡಿ ಎಂದರು. ಸ್ಟೂಡೆಂಟ್ಸ್ಗಳಲ್ಲಿ ಗುಸುಗುಸು ಶುರುವಾಗಿತ್ತು. ನಮಗೆ ಮಾಮೂಲಿ ಕನ್ನಡ ಓದೋದಕ್ಕೆ ಅಷ್ಟು ಕಷ್ಟಪಡ್ತೀವಿ, ಅಂಥದ್ರಲ್ಲಿ ಹಳೆಗನ್ನಡನ ಹೇಗಪ್ಪ ಓದೋದು ಅನ್ನೋದು ಕೆಲವರ ಅಭಿಪ್ರಾಯ ಆಗಿತ್ತು. ಆದರೆ ಅವರೆಲ್ಲ ಆಗ ತಾನೇ ಸ್ಕೂಲ್ ಮುಗಿಸಿ ಬಂದಿದ್ದರಿಂದ ಬಾಯಿ ಬಿಟ್ಟು ಹೇಳುವ ಧೈರ್ಯ ಯಾರೂ ಕೂಡ ಮಾಡಲಿಲ್ಲ. ಏನು ಎಲ್ಲ ಹಾಗೆ ಸುಮ್ಮನೆ ಕೂತಿದ್ದೀರಾ? ಬಾಯಿ ಬಿಟ್ಟು ಮಾತಾಡಿ, ನೋಡ್ಕೊಂಡು ಓದೋಕ್ಕಾದರೂ ಬರುತ್ತೆ ತಾನೇ? ನಾನು ಲಾಸ್ಟ್ ವೀಕು ನಮ್ಮ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಯಾರು ಕನ್ನಡದಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ ಅಂತ ಚೆಕ್ ಮಾಡಿದಾಗ ಹಿಮಾ ಅಂತ ಗೊತ್ತಾಯಿತು. ಅವಳು 85 ಮಾರ್ಕ್ಸ್ ತಗೊಂಡಿದ್ದಾಳೆ. ಅಂದಮೇಲೆ ಅವಳಿಗೆ ಕನ್ನಡ ಚೆನ್ನಾಗಿ ಓದೋದಕ್ಕೆ ಬರುತ್ತೆ ಅಂದ ಹಾಗೆ ಆಯಿತು. ಹಿಮಾ, ಸ್ವಲ್ಪ ನಿಂತ್ಕೊಳ್ಳಮ್ಮ, ನೀನಾದರೂ ನಾನು ಕೊಟ್ಟಿದ್ದ ಪದ್ಯನ ಓದು ಎಂದರು. ಮಾಮೂಲಿ ಪಾಠ ಓದು ಅಂತ ಹೇಳಿದರೆ ಹೇಗೋ ಓದಿ ಬಿಡ್ತಾ ಇದ್ಲೋ ಏನೋ. ಆದರೆ ಹಳೆಗನ್ನಡ ಪದ್ಯ ಕಷ್ಟ ಅಂತ ಹೇಳಿ ಅದನ್ನು ಓದೋದಕ್ಕೆ ಹೋಗುತ್ತಾನೇ ಇರಲಿಲ್ಲ. ಸುಮ್ಮನೆ ಹಾಗೆ ನಿಂತಿದ್ದವಳನ್ನು ಕಂಡು, ಯಾಕಮ್ಮ ಹಾಗೆ ಸುಮ್ಮನೆ ನಿಂತಿದ್ದೀಯಾ? ನಿನಗೂ ಓದೋದಕ್ಕೆ ಬರೋದಿಲ್ಲ? ನೀವೆಲ್ಲ ಕನ್ನಡದವರಾಗಿದ್ದುಕೊಂಡು ಕನ್ನಡನೇ ಓದೋದಕ್ಕೆ ಬಂದಿಲ್ಲ ಅಂತ ಅಂದರೆ ಏನು ಅರ್ಥ? ಇಷ್ಟು ಸ್ಟೂಡೆಂಟ್ಗಳಲ್ಲಿ ಹಳೆಗನ್ನಡ ಪದ್ಯ ಓದೋದಕ್ಕೆ ಬರೋದಿಲ್ಲ ಅಂತ ಅಂದರೆ ನನಗೆ ನಾಚಿಕೆ ಆಗ್ತಾ ಇದೆ ಎಂದು ಜೋರಾಗಿ ಕೋಪದಲ್ಲಿ ಹೇಳಿದರು. ಅಷ್ಟರಲ್ಲಿ ಯಾರೋ ಒಬ್ಬರು ಕೈ ಮೇಲೆ ಎತ್ತಿರೋದು ಲೆಕ್ಚರರ್ ಕಣ್ಣಿಗೆ ಕಾಣಿಸುತ್ತದೆ. ಹಾಗಾದರೆ ಪದ್ಯ ಓದ್ತೀನಿ ಅಂತ ಕೈ ಎತ್ತಿದವರು ಯಾರು ತಿಳ್ಕೋಬೇಕು ಅಂದರೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ದಯವಿಟ್ಟು ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.